ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರಾ. ಇದು ಆ್ಯನ್ಯುವಲ್ ಡೇ ವ್ಲಾಗ್. ಬನ್ನಿ ನೋಡೋಣ. ಇವತ್ತು ಬೆಳಗ್ಗೆನೇ ಫಸ್ಟ್ ನಾನೇ ಎದ್ದು ಫುಲ್ ರೆಡಿ ಆಗಿಬಿಟ್ಟೆ. ಆದಮೇಲೆ ಪಾಪನ ಎಬ್ಬರಿಸಿ ಅವನಿಗೂ ಸ್ನಾನ ಮಾಡಿಸಿ ಈಗ ರೆಡಿ ಮಾಡಿಸ್ತಾ ಇದ್ದೀನಿ. ಸೊ ಇವತ್ತು ಸ್ವಲ್ಪ ಮೇಕಪ್ ಜಾಸ್ತಿ ಹಾಕಬೇಕಲ್ಲ, ಇವತ್ತು ಆ್ಯನ್ಯುವಲ್ ಡೇ. ಸೊ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಸೇಮ್ ಆ್ಯನ್ಯುವಲ್ ಡೇಗೆ ಇನ್ನೂ ನೆನಪಿದೆ. ಯಾವುದೋ ಪೌಡರ್ ಬರ್ತಾಯಿತ್ತು, ಪಾಂಡ್ಸ್ ಅಂದ್ಕೊತೀನಿ. ಅದು ಸ್ವಲ್ಪ ಜಾಸ್ತಿ ಹಚ್ಕೊಂಡು ಹೋಗ್ಬಿಟ್ಟು ಮತ್ತು ಶೈನಿಂಗ್ ಯಾವುದೋ ಗ್ಲಿಟರ್ ಬರ್ತಾಯಿತ್ತು, ಅದು ಕೆನ್ನೆ ಮೇಲೆ ಹಾಕ್ಬಿಟ್ಟು ಮತ್ತು ರೋಸ್ ಪೌಡರ್. ಇದಂತೂ ಕಂಪಲ್ಸರಿ ಎಲ್ಲ ಆ್ಯನ್ಯುವಲ್ ಡೇಗೂ ಪೌಡರು, ರೋಸ್ ಪೌಡರು, ಗ್ಲಿಟರು. ನಮ್ಮದೆಲ್ಲ ಆ್ಯನ್ಯುವಲ್ ಡೇ ಇದ್ದಾಗೆಲ್ಲ ನಮ್ಮ ಮೇಕಪ್ ಹೀಗೆ ಇತ್ತು. ಸೊ ನಿಮ್ಮ ಮೇಕಪ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೋಡುವ. ಎಲ್ಲರೂ ಸೇಮಾ ಇಲ್ಲದು ಏನಾದರೂ ಡಿಫ್ರೆಂಟ್ ಇದೆಯಾ ಅಂತ ನೋಡುವ, ಕಮೆಂಟ್ ಮಾಡಿ ಗೈಸ್. ವಿಡಿಯೋ ತೆಗಿತಿದ್ದೀನಿ ಅಂತ ಗೊತ್ತಿದ್ದೆ, ಬೇಕು ಅಂತಲೇ ಅಳ್ತಾನೆ ಇಲ್ಲ. ಸುಮ್ಮನೆ ಕಣ್ಣಲ್ಲಿ ಒಂಚೂರು ನೀರು ಬರ್ತಿಲ್ಲ, ಸುಮ್ಮನೆ ಅಂತ ಕಿರ್ಸ್ತಾ ಇದ್ದ. ಸರಿ ಹೋಗ್ಲಿ, ಇವತ್ತು ಆ್ಯನ್ಯುವಲ್ ಡೇ, ಸುಮ್ಮನೆ ಬೈಯೋದು ಬೇಡ ಅಂದ್ಬಿಟ್ಟು ನೋಡಿ ಎಷ್ಟು ಆ್ಯಕ್ಟಿಂಗ್ ಮಾಡ್ತಿದ್ದಾನೆ. ಕ್ಯಾಮ್ರಾ ನೋಡ್ಕೊಂಡು ಅಳ್ತಿದ್ದಾನೆ. ಹಂಗೂ ಹಿಂಗೂ ಫೇಸ್ ಕ್ರೀಮು, ಬಾಡಿ ಕ್ರೀಮು ಮತ್ತು ಪೌಡ್ರೆಲ್ಲ ಹಾಕಿದೆ. ಇವತ್ತಿನ ಆ್ಯನ್ಯುವಲ್ ಡೇ ಡ್ರೆಸ್ ಬಂದು ಪರ್ಪಲ್ ವಿತ್ ವೈಟು, ಚೆನ್ನಾಗಿತ್ತು. ಶರ್ಟ್ ಸ್ವಲ್ಪ ಲೂಸ್ ಇತ್ತು, ಬಟ್ ಪ್ಯಾಂಟ್ ಫಿಟ್ ಆಗಿತ್ತು. ಬಟ್ ಇದು ಬಂದು ಮೇ ಬಿ ಗ್ಲಿಟರ್ ಥರ ಇತ್ತು, ಶೈನಿ ಡ್ರೆಸ್ಸು. ಸೊ ನಾರ್ಮಲ್ ಡೇಸಲ್ಲಿ ಎಲ್ಲೂ ಹಾಕೋಕ್ಕಾಗಲ್ಲ, ಆಲ್ಮೋಸ್ಟ್ ಡ್ಯಾನ್ಸ್ ಈ ಥರ ಫಂಕ್ಷನ್ಸ್ಗೆ ಸರಿ, ರೆಗ್ಯುಲರ್ ಯೂಸ್ ಅಂತೂ ಇಲ್ಲ. ಸೊ ಆ್ಯನ್ಯುವಲ್ ಡೇಗೆ ಅಂತ ಸ್ಕೂಲಿಂದ ಆಲ್ಮೋಸ್ಟ್ 2,500 ಏನೋ ಪೇ ಮಾಡಿಸ್ಕೊಂಡಿದ್ರು. ಸೊ ಇವತ್ತು ನೋಡೋಣ ಬನ್ನಿ, ಫಂಕ್ಷನ್ ಹೇಗಿರುತ್ತೆ, ಏನೇನು ಅರೇಂಜ್ಮೆಂಟ್ ಆಗಿರುತ್ತೆ, ಇವನು ಹೇಗೆ ಪರ್ಫಾರ್ಮ್ ಮಾಡ್ತಾನೆ. KG ಒಂದು ಸಲ ಹೋಗಿದ್ದೆ ಆ್ಯನ್ಯುವಲ್ ಡೇಗೆ, ಅವಾಗ ಒಂದು ಸ್ವಲ್ಪ ಅಷ್ಟು ಗೊತ್ತಾಗಲಿಲ್ಲ ಅವನಿಗೆ, ಡ್ಯಾನ್ಸ್ ಅಷ್ಟೇ ಮಾಡ್ದ. ಇವಾಗ ಸ್ವಲ್ಪ KG ಹೋಗ್ತಿದ್ದಾನೆ, ನೋಡೋಣ ಈ ಸಲ ಹೇಗೆ ಡ್ಯಾನ್ಸ್ ಮಾಡ್ತಾನೆ ಅಂತ. ನಾನು ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ಮನೇಲೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದ, ಬಟ್ ಏನೇ ಇಲ್ಲಿ ಮಾಡೋದಕ್ಕೂ ಅಷ್ಟು ಜನ ಮುಂದೆ ಸ್ಟೇಜಲ್ಲಿ ಆಡೋದಕ್ಕೂ ಡಿಫ್ರೆನ್ಸ್ ಇರುತ್ತಲ್ಲ, ನೋಡಬೇಕು ಹೇಗೆ ಅವನು. ಮತ್ತು ಇವ್ನಿಗೆ ಇನ್ನೊಂದು ಪ್ರೋಗ್ರಾಮ್, ಒಂದು ಡ್ಯಾನ್ಸು ಮತ್ತು ಒಂದು ಹೂಲಾ ಇದೆ. ಹೀಗೆ ಡ್ರೆಸ್ ಮಾಡಬೇಕಾದ್ರೆ ನಂಗೆ ಹಳೆ ಯೋಚನೆ ಎಲ್ಲ ಬರ್ತಿತ್ತು, ನಾವು ಸ್ಕೂಲ್ ಆ್ಯನ್ಯುವಲ್ ಡೇಗೆಲ್ಲ ಏನು ಮಾಡ್ತಿದ್ವಿ ಅಂತ. ಆಲ್ಮೋಸ್ಟ್ 1 ಮಂತ್ ಬಿಫೋರೇ ನಾವು ಆ್ಯನ್ಯುವಲ್ ಡೇ ಇದೆ ಅಂದರೆ ಬೆಂಚಸ್ ಎಲ್ಲ ಇರುತ್ತಲ್ಲ ಸ್ಟ್ರೈಟಾಗಿ, ಅದನ್ನೆಲ್ಲ ಎತ್ಕೊಂಡೋಗಿ ಕಾರ್ನರ್ಸಲ್ಲಿ ಹಾಕ್ಬಿಡ್ತಾ ಇದ್ವಿ. ಸೊ ಮಿಡಿಲಲ್ಲಿ ಸ್ಪೇಸ್ ಕ್ರಿಯೇಟ್ ಮಾಡಿಬಿಟ್ಟು, ಸೊ ಒಂದು ಬಾಯ್ಸ್ ಇರುತ್ತೆ, ಒಂದು ಗರ್ಲ್ಸ್ದು ಡ್ಯಾನ್ಸ್ ಅಂತ ಇರುತ್ತೆ. ಸೊ ಒಬ್ಬರಾದ್ಮೇಲೆ ಒಬ್ಬರು ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಚೆನ್ನಾಗಿತ್ತು ಗೈಸ್. ಆಮೇಲೆ ನಾನು ಇದು ಭರತನಾಟ್ಯಗೂ ಇದ್ದೆ. ಸೊ ವೆಲ್ಕಮ್ ಸಾಂಗಿಗೂ ನಾನಿದ್ದೆ. ಸೊ ಆಲ್ಮೋಸ್ಟ್ ನಂದು 3 ಇಲ್ಲ 4 ಪ್ರೋಗ್ರಾಮ್ಸ್ ಆದರೂ ಇರ್ತಾಯಿತ್ತು. ಡ್ಯಾನ್ಸಲ್ಲಿ ಆಲ್ಮೋಸ್ಟ್ ನಾನೇ ಫ್ರಂಟ್ ರೋ ಅಲ್ಲಿ ಇರ್ತಾಯಿದ್ದೆ. ಸೊ ನಾನು ಕುಲ್ಲಿ ಅಂತಲ್ಲ, ನಾನು ಚೆನ್ನಾಗೇ ಡ್ಯಾನ್ಸ್ ಮಾಡ್ತಿದ್ದೆ. ಅದಕ್ಕೋಸ್ಕರ ನಾನು ವೆಸ್ಟ್ರನ್ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿದ್ದೆ, ಮತ್ತು ಭರತನಾಟ್ಯಗೂ ಸ್ವಲ್ಪ ದಿನ ಹೋಗಿದ್ದೆ. ನಾನು ಎಕ್ಸ್ಪರ್ಟ್ ಅಂತ ಹೇಳಲ್ಲ, ಭರತನಾಟ್ಯಕ್ಕೆ ಮಾತ್ರ ಮೇ ಬಿ ಆಲ್ಮೋಸ್ಟ್ 6 ಮಂತ್ ಏನೋ ಹೋದೆ. ಆಮೇಲೆ ಆಲ್ಮೋಸ್ಟ್ ಇದು ಸ್ಕೂಲ್ ಮುಗೀತು. ಸೊ ಆಮೇಲೆ ಕಾಲೇಜ್ಗೆ ಹೋಗ್ಬೇಕಾಗಿತ್ತು, ಡಿಸ್ಟೆನ್ಸ್ ಆಗಲಿಲ್ಲ. ಸೊ ಅದಕ್ಕೆ ಅದು ಹಂಗೆ ಆಫಲ್ಲೇ ಬಿಟ್ಬಿಟ್ಟೆ. ಸೊ ಈಗಲೂ ಆ ಥರ ಗೆಜ್ಜೆ ಇದೆ ಅಲ್ವ ಗೈಸ್, ಭರತನಾಟ್ಯದು, ಅದು ಒಂದು ಪರ್ಚೇಸ್ ಮಾಡಿದೆ. ಈಗಲೂ ನಮ್ಮ ಮನೇಲಿದೆ. ಎಲ್ಲಿದೆ ಇವಾಗ ನೆನಪು ಬರ್ತಿದೆ, ಹುಡುಕಬೇಕು, ಒಂದು ಸಲ ನೋಡಬೇಕು. ಅದೊಂಥರ ನಮ್ಮ ಮೆಮರೀಸ್ ಗೈಸ್. ನಮ್ಮ ಚಿಕ್ಕ ಬಾಸ್ದು ಔಟ್ಲುಕ್ ನೋಡಿ ಗೈಸ್. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ. ನಾನು ವೀಡಿಯೋ ಮಾಡಿದ್ರೆ ಬೇಡ ಅಂದ್ಬಿಟ್ಟು ಅವನೇ ತೊಗೊಂಡೋಗಿ ವೀಡಿಯೋ ಮಾಡ್ಕೊತಿದ್ದ. ನಾನು ಸಾಕು ನೀನು ಮಾಡ್ಕೊಂಡಿದ್ದು, ನಾನು ಮಾಡ್ಕೋಬೇಕು ಅಂತ ನಾನು 2-3 ಪೋಸ್ ಆಗಿ ಹೀಗೆ ಅಂತ ಕೊಡ್ತಾಯಿದ್ದೆ. ನಾನು ನಾರ್ಮಲ್ ವೀಡಿಯೋ ತೊಗೊಳಕ್ಕೆ ಹೋಗ್ಬಿಟ್ಟು ಸ್ಲೋ ಮೋಷನ್ ಆನ್ ಮಾಡಿಬಿಟ್ಟಿದ್ದೀನಿ, ಅದಕ್ಕೆಲ್ಲ ಸ್ಲೋ ಮೋಷನಲ್ಲಿ ಬಂದುಬಿಡ್ತು. ಬಟ್ ಆದರೂ ಚೆನ್ನಾಗಿತ್ತು ಗೈಸ್, ಅದಕ್ಕೆ ಆ್ಯಡ್ ಮಾಡಿದ್ದೀನಿ. ಆಮೇಲೆ ನಾವಿಬ್ಬರು ಔಟ್ಲುಕ್ ಹೀಗಿತ್ತು. ಸೊ ಬನ್ನಿ ಇವಾಗ ಹೊರಡೋಣ. ಇವತ್ತಿಬ್ಬರು ರೆಡಿಯಾಗಿರೋದಕ್ಕೆ ಇವತ್ತು ನಟರಾಜ ಸರ್ವಿಸ್ ಬೇಡ ಅಂದ್ಬಿಟ್ಟು ಆಟೋ ಬುಕ್ ಮಾಡಿದ್ದೆ. ಸೊ ಆಟೋ ಹತ್ಕೊಂಡು ನಿಯರ್ ಬೈ ಇತ್ತು, ಮೇ ಬಿ 10 ಮಿನಿಟ್ಸ್ ದೂರದಲ್ಲೇ ಇತ್ತು. ನಮ್ಮ ಮನೇಲಿ ಒಂದು 2 ವೀಲರ್ ಇದೆ ಗೈಸ್, ಆದರೂ ನಾನು ತೊಗೊಂಡೋಗಲಿ. ಯಾಕೆ ಹೇಳಿ? ಯಾಕಂದರೆ ನಂಗೆ ಓಡ್ಸೋಕ್ಕೆ ಬರಲ್ಲ ಗೈಸ್. ಬಟ್ ಗಾಡಿ ನನ್ನ ಹೆಸರಲ್ಲೇ ಇದೆ, ಬಟ್ ನಂಗೆ 2 ವೀಲರ್ ಓಡ್ಸೋಕ್ಕೆ ಬರಲ್ಲ. ನೋಡೋಣ, ಈ ವರ್ಷ ಆದರೂ ಕಲ್ತ್ಕೊಂಡು ಓಡಿಸ್ಕೊಂಡು ಹೋಗ್ಬೇಕು. ಡೈಲಿ ಪಾಪ ವಾಕಿಂಗಲ್ಲೇ ಕರ್ಕೊಬರ್ತಾಯಿದ್ದೀನಿ. ನೋಡೋಣ, ಆದಷ್ಟು ಬೇಗ ಕಲ್ತ್ಕೊಂಡು. ರೆಡಿ ಆಗೋ ಬರದಲ್ಲಿ ನಾವು ಟಿಫನ್ ಮಾಡೋದೇ ಮರ್ತೋಗ್ಬಿಟ್ವಿ. ಬಟ್ ಆದರೂ ನಾನು ಮರ್ತಿರಲಿಲ್ಲ, ನಾನು ಕ್ಯಾರಿ ಮಾಡಿದ್ದೆ. ಹೋಗ್ತಾ ಕೊಟ್ಬಿಡೋಣ, ಇಲ್ಲ ಅಲ್ಲಿ ಹೋಗ್ಮೇಲೆ ಕುತ್ಕೊಂಡು ಸ್ವಲ್ಪ ಟೈಮ್ ಇರುತ್ತೆ, ಹೋಗಿ ಕೊಡೋಣ ಅಂತ ಬಿಫೋರೇ ನಾವು ಹೋಗಿದ್ರಿ. ಸೊ ನಾನು ಆಲ್ಮೋಸ್ಟ್ ಸ್ನ್ಯಾಕ್ಸ್ ಅಂದ್ರೇ ಅವನಿಗೆ ನ್ಯಾಚುರಲ್ ಫ್ರೂಟ್ಸೇ ತಗೊಂಡು ಇಟ್ಕೊಂಡಿದ್ದೆ. ಆಲ್ಮೋಸ್ಟ್ ಜಂಕ್ ಕೊಡಲ್ಲ, ನೀವು ಕೊಡಬೇಡಿ, ಆದಷ್ಟು ದೂರ ಇಟ್ಟಷ್ಟು ಒಳ್ಳೆಯದೇ. ಸೊ ಹೋಗಿ ತಲುಪಾಯಿತು, ಒಂದು 10 ಮಿನಿಟ್ಸೇ. ಇದೊಂದು ಕಾಲೇಜು ಗೈಸ್. ನಮ್ಮ ಪಾಪು ಓದೋ ಸ್ಕೂಲ್ ಬಂದು ಓನ್ಲಿ ನರ್ಸರಿ ಸ್ಕೂಲು. ಸೊ ಅಲ್ಲಿ ಸ್ಟೇಡಿಯಮ್ ಎಲ್ಲ ಏನೂ ಇರೋಲ್ಲ, ಕ್ಲಾಸಸ್ ಮಾತ್ರ ಇರುತ್ತೆ. ಮೇ ಬಿ ಇವತ್ತಿಗೆ 1 ಡೇಗೇನೋ ರೆಂಟ್ ತೊಗೊಂಡಿದ್ದಾರೆ ಅಂದ್ಕೊತೀನಿ. ಸೊ ಈ ಸ್ಕೂಲಲ್ಲಿ ಆರ್ಗನೈಸ್ ಮಾಡಿದರು ಆ್ಯನ್ಯುವಲ್ ಡೇ.
ಸೊ ಅಡ್ರೆಸ್ ಎಲ್ಲ ಫಸ್ಟೇ ಕಳಿಸಿದ್ರು. ಸೊ ಕರೆಕ್ಟಾಗಿ ಹೋಗಿದ್ರಿ, ಕರೆಕ್ಟ್ ಟೈಮ್ಗೆ ಹೋಗಿದ್ರಿ. ಸೊ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ, ಸಾಂಗ್ಸ್ ಏನೋ ಹಾಕಿದ್ರು. ಇದು 1 ಇಯರ್ದಲ್ಲಿ ಏನೇನು ಪ್ರೋಗ್ರಾಮ್ಸ್ ಮಾಡಿದ್ರು ಅದನ್ನೆಲ್ಲ ವಿಡಿಯೋ ಕ್ಲಿಪ್ಸ್ ಹಾಕಿದ್ರು. ನೋಡಿಕೊಂಡು ಎಲ್ಲ ಪ್ಯಾರೆಂಟ್ಸ್ ಅವರು ಇವರು ಅಂತ ನೋಡ್ಕೊಂಡಿದ್ದೆ. ಬಟ್ ನನಗೆ ಯಾರೂ ಅಷ್ಟು ಪರಿಚಯ ಇಲ್ಲ, ಯಾವ ಪ್ಯಾರೆಂಟು. ಸರಿ ಅಂತ ನಾನು ಒಬ್ಬಳೇ ಕೂತ್ಕೊಂಡಿದ್ದೆ. ಅಷ್ಟರಲ್ಲಿ ಮಕ್ಕಳೆಲ್ಲ ಬಂದು ಓಪನಿಂಗ್ ಸಾಂಗ್ ಹೇಳ್ತಾಯಿದ್ರು. ಪ್ರೇಯರ್ ಮುಗ್ದಿದ ತಕ್ಷಣ ವೆಲ್ಕಮ್ ಕ್ಲಾಸಿಕಲ್ ಡ್ಯಾನ್ಸ್ ಇತ್ತು. ಸೊ ಚಿಕ್ಕ ಪುಟಾಣಿ ಗರ್ಲ್ಸ್ ಬಂದು ಡ್ಯಾನ್ಸ್ ಮಾಡ್ತಾಯಿದ್ರು. ಚೆನ್ನಾಗಿತ್ತು ನೋಡೋದಕ್ಕೆ. ಪುಟ್ಟಾಣಿ ಭರತನಾಟ್ಯಂ ಡ್ರೆಸ್ಸಲ್ಲೂ ಅವ್ರನ್ನೂ ನೋಡೋಕ್ಕೆ ಚೆನ್ನಾಗಿತ್ತು. ಅದಾದಮೇಲೆ ಡ್ಯಾನ್ಸ್ ಶುರುವಾಯಿತು ಒಂದೊಂದು ಕ್ಲಾಸ್ ಆಗಿ. ಎಲ್ಲ ಡ್ಯಾನ್ಸಲ್ಲೂ ಗರ್ಲ್ಸ್ ಡ್ರೆಸ್ ಮಾತ್ರ ಸಖತ್ತಾಗಿತ್ತು. ಆ ಥರ ಫ್ರಾಕ್ಸು ನಾವು ಚಿಕ್ಕ ವಯಸ್ಸಲ್ಲಿರುವಾಗ ನಮ್ಗೆ ಸಿಗಲೇ ಇಲ್ಲ. ಇವಾಗ ಸಿಗ್ತಾಯಿದೆ, ನಮ್ಮ ಕೈಲಿ ಹಾಕ್ಕೊಳಕ್ಕಾಗ್ತಿಲ್ಲ. ಇದೇ ಥರ ನಿಮಗೂ ಆಗಿದ್ರೆ ಕಮೆಂಟ್ ಮಾಡಿ ಗೈಸ್. ಅಷ್ಟರಲ್ಲಿ ನಮ್ಮ ಪಾಪು ಡ್ಯಾನ್ಸ್ ಬಂತು. ಬನ್ನಿ ನೋಡೋಣ ಹೇಗೆ ಆಡ್ತಿದ್ದಾನೆ ಅಂತ ನಿಮಗೂ ತೋರಿಸ್ತೀನಿ. ಡ್ಯಾನ್ಸ್ ಅಂತೂ ಸಖತ್ತಾಗೆ ಮಾಡಿದ್ದ. ನನಗಂತೂ ಇಷ್ಟ ಆಯಿತು. ನಿಮಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಗೈಸ್, ನಾನು ತಿಳ್ಕೊತೀನಿ. ಡ್ಯಾನ್ಸ್ ಮುಗ್ದಿದ ತಕ್ಷಣ ಎಲ್ಲರೂ ಲೈನಾಗಿ ನಿಂತ್ಕೊಂಡು ಟೀಚರ್ಸ್ ಜೊತೆ, ಅವ್ರ ಕ್ಲಾಸ್ ಟೀಚರ್ಸ್ ಜೊತೆ ಒಂದು ಫೋಟೋ ಇತ್ತು, ಫೋಟೋ ಸೆಷನ್ನು. ಸೊ ಫೋಟೋ ಸೆಷನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಇನ್ನೊಂದು ಡ್ಯಾನ್ಸ್ ಇತ್ತಲ್ವಾ, ನಾನು ಹೇಳಿದ್ನಲ್ಲ ಹುಳ ಇದೆ ಅಂತ, ಅದಕ್ಕೆ ರೆಡಿಯಾಗಕ್ಕೆ ಹೋಗ್ಬಿಟ್ಟಿದ್ದಾನೆ. ಈ ಡ್ಯಾನ್ಸಲ್ಲಿ ಆ ರೆಡ್ ಕಲರ್ ಡ್ರೆಸ್ ಎಷ್ಟು ಕ್ಯೂಟಾಗಿದೆ ಅಲ್ವಾ. ನಿಮ್ಗೊಂದು ಸರ್ಪ್ರೈಸ್ ಇದೆ. ಇವತ್ತು ನಾನು ರೆಡ್ ಕಲರ್ ಫ್ರಾಕ್ ಹಾಕಿದ್ದೀನಿ. ನಂದು ಹೇಗಿದೆ ಇದು ನೋಡಿದ್ರೆ ಒಂದು ಆಶ್ಚರ್ಯ ಗೈಸ್. ಅದು ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೋ ನಾನು ಮನೇಲಿ ಟ್ರೈ ಮಾಡಿದೆ. ನಂಗೆ ಒಂದು 5 ಸೆಕೆಂಡ್ಸ್ ಕೂಡ ನನ್ನ ಕೈಯಲ್ಲಿ ಆಗಲಿಲ್ಲ. ಬಟ್ ಆ ಚಿಕ್ಕ ಮಕ್ಕಳು LKG UKG ಮಕ್ಕಳು ಹೇಗೆ ಅದು ಬ್ಯಾಲೆನ್ಸ್ ಮಾಡ್ತಿದ್ರು ನನಗಂತೂ ಅರ್ಥ ಆಗಿಲ್ಲ. ಆಲ್ಮೋಸ್ಟ್ 3 to 4 minutes ಅವರು ಬ್ಯಾಲೆನ್ಸ್ ಮಾಡಿದ್ದಾರೆ. ನನಗಂತೂ ಮಿರಾಕಲ್ಲೇ ಅನ್ನಿಸ್ತು. ನಮ್ಮ ಪಾಪು ಈ ಬ್ಯಾಚಲ್ಲಿ ಬರಲಿಲ್ಲ, ನೋಡೋಣ ನೆಕ್ಸ್ಟ್ ಬ್ಯಾಚಲ್ಲಿ ಬರ್ತಾನೆ ಏನೋ ಅಂತ. ಈ ಪಿಂಕ್ ಫ್ರಾಕ್ ಕ್ಯೂಟಾಗಿದೆಯಲ್ಲ ಗೈಸ್, ರೋಸ್ ಥರ. ಅಂತೂ ಇಂತೂ ನನ್ನ ಮಗ ಎಂಟ್ರಿ ಕೊಟ್ಟ, ಹೀರೋ ನೋಡಿ. ಇವಾಗ ನೋಡಿ ನೀವು ಶಾಕ್ ಆಗ್ತೀರ ಹೇಗೆ ನನ್ನ ಮಗ ಬ್ಯಾಲೆನ್ಸ್ ಮಾಡ್ತಾನೆ ಅಂತ. ನನಗೆ ಶಾಕ್ ಆಯಿತು, ಇನ್ನು ನಿಮ್ಗೆ ಆಗದಿರ ಇರುತ್ತಾ ನೋಡಿ ಗೈಸ್. ಈ ಪರ್ಟಿಕ್ಯುಲರ್ ಕ್ಲಿಪ್ಪಲ್ಲಿ ನಾನು ಒರಿಜಿನಲ್ ಆಡಿಯೋನೇ ಇಟ್ಟಿದ್ದೆ. ಬಟ್ 2 times ಅಪ್ಲೋಡ್ ಮಾಡಿನೂ ಕಾಪಿ ರೈಟ್ಸ್ ಬಂತು. ಆಮೇಲೆ ಗೊತ್ತಾಯಿತು ಈ ಮ್ಯೂಸಿಕ್ಕಿಂದ ಅಂತ. ಸರಿ ಅಂತ ಕೊನೆಗೆ ಡಿಲೀಟ್ ಮಾಡಿಬಿಟ್ಟು ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ನೀವು ದಯವಿಟ್ಟು ಒಂದು ನೆನ್ಪಿಟ್ಕೊಳ್ಳಿ ಗೈಸ್, ಯಾವುದೇ ಒಂದು ವಿಡಿಯೋ ಮಾಡಿದಾಗ ದಯವಿಟ್ಟು ಹೊರಗಡೆಯಿಂದ ಯಾವ ಮ್ಯೂಸಿಕ್ನೂ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇನ್ ಕೇಸ್ ಯೂಸ್ ಮಾಡಿ ಅಪ್ಲೋಡ್ ಮಾಡಿದ್ರು ನಿಮಗೆ ಫ್ಯೂಚರಲ್ಲಿ ಮಾನಿಟೈಸೇಷನ್ ಆಗಬೇಕಾದ್ರೆ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಅದು ನಾನು ಇನ್ನೊಂದು ವಿಡಿಯೋ ನೋಡಿ ತಿಳ್ಕೊಂಡೆ. ಬಟ್ ದಯವಿಟ್ಟು ಫಸ್ಟ್ ಆಫ್ ಆಲ್ ಮ್ಯೂಸಿಕ್ಕೇ ಯೂಸ್ ಮಾಡಬೇಡಿ, ಆದಷ್ಟು ವಾಯ್ಸ್ ಓವರ್ ಕೊಡಿ. ಇನ್ ಕೇಸ್ ಬೇಕೇ ಬೇಕು ಅವಶ್ಯಕತೆ ಇದೆ ಅಂತಂದರೆ ಮ್ಯೂಸಿಕ್ ಲೈಬ್ರರಿಯಲ್ಲೇ ನಿಮಗೆ ನಾನ್ ಕಾಪಿರೈಟ್ ಮ್ಯೂಸಿಕ್ ಸಿಗುತ್ತೆ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ಬೇಕಾದರೆ ಯೂಸ್ ಮಾಡ್ಕೊಳ್ಳಿ. ದಯವಿಟ್ಟು ಹೊರಗಡೆ ನಿಮಗೆ ಗೊತ್ತಿಲ್ಲ, ಇವಾಗ ನಾರ್ಮಲಿ ನೀವೆಲ್ಲೋ ಹೊರಗಡೆ ಹೋಗಿದ್ದೆ ವ್ಲಾಗ್ ಮಾಡ್ತಿದ್ದೀರಾ, ಅಲ್ಲಿ ಯಾವುದೋ ಪ್ಲೇಸಲ್ಲಿ ಮ್ಯೂಸಿಕ್, ಇವಾಗ ಒಂದು ಶಾಪ್ಗೆ ಹೋಗ್ತೀರಾ, ಅಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಿದೆ ಅಂದರೆ ಅದು ಕೂಡ ಮೊಬೈಲಲ್ಲಿ ಕೇಳಿಸಿದ್ರು ಅವ್ರ ವಿಡಿಯೋ ಕಾಪಿರೈಟ್ ಇಶ್ಯೂ ಕೊಡ್ತಾರೆ. ಸೊ ಆದಷ್ಟು ಹೊರಗಡೆ ಆಡಿಯೋನು ನೀವಾಗ ಪ್ಲೇ ಮಾಡಿರೋದು ಆಗಲಿ ಇಲ್ಲ ಹೊರಗಡೆ ಆಗಲಿ, ಸೊ ಯಾವುದೇ ಒಂದು ಮ್ಯೂಸಿಕ್ಕು ಬರ್ದಿರಂಗೆ ನೋಡ್ಕೊಳ್ಳಿ. ಸ್ವಲ್ಪ ಬಂದ್ರೂ ಕಾಪಿರೈಟ್ ಆಗುತ್ತೆ.
ನಿಮಗೂ ಏನಾದರೂ ಕಾಪಿರೈಟ್ ಬಂದರೆ ಹೇಗೆ ಸಾಲ್ವ್ ಮಾಡೋದು ಅಂತ ಗೊತ್ತಿರಲಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ಬೇಕಾದ್ರೆ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಹಾಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಹೇಳಿ, ನಾನು ಹೇಗೆ ಕ್ರಿಯೇಟ್ ಮಾಡಬೇಕು, ತಮ್ನೈಲು, ವೀಡಿಯೋ ಮತ್ತು ಯಾವ ಆ್ಯಪ್ ಯೂಸ್ ಮಾಡ್ತೀನಿ ಎಡಿಟಿಂಗ್ಗೆ, ವಾಯ್ಸ್ ಓವರ್ಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ದಟ್ ನನಗೂ ಕಷ್ಟ ಆಯಿತು, ನಾನು ಒಂದೊಂದಾಗಿ ತಿಳ್ಕೊಂಡಿದ್ದೀನಿ. ನಿಮ್ಗೆ ಬೇಕಾದರೆ ಕಮೆಂಟ್ ಮಾಡಿ, ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಸರಿ ಬನ್ನಿ ಇವಾಗ ವೀಡಿಯೋದಲ್ಲಿ ಹೋಗೋಣ. ಲಿಟ್ರಲಿ ಬೀಳಿಸ್ತೀರ ಅಷ್ಟೊತ್ತು ಅವ್ನು ಮಾಡ್ತಾನೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ಹಾಗೂ ಈಗ ಬೀಳಿಸ್ಬಿಡ್ತಾನೆ ಅಂದ್ಕೊಂಡೆ, ಬಟ್ ಆಲ್ಮೋಸ್ಟ್ ತ್ರೀ ಮಿನಿಟ್ಸ್ ಆದರೂ ಅವನು ಬ್ಯಾಲೆನ್ಸ್ ಮಾಡ್ದ. ಗ್ರೇಟು ಗೈಸ್. ಫ್ಯೂಚರಲ್ಲಿ ಅವ್ನು ಈ ವಿಡಿಯೋ ನೋಡಿದಾಗ ನೆನಪು ಮಾಡ್ಕೋಬೇಕು. ಎಲ್ಲರೂ ಕಾಲೇಜ್ ಡೇ, ಗ್ರ್ಯಾಜುಯೇಷನ್ ಡೇ ನೋಡಿದ್ದೀರಾ. ಇಲ್ಲಿ ನೋಡಿ ಗೈಸ್, UKGಗೆ ಗ್ರ್ಯಾಜುಯೇಷನ್ ಡೇ. ಸೊ ನಮ್ಮ ಪಾಪು ಈ ವರ್ಷ LKG ಇತ್ತು. ಸೊ ನೆಕ್ಸ್ಟ್ ವರ್ಷನೇ ಗ್ರ್ಯಾಜುಯೇಷನ್ ಡೇ ಬರುತ್ತೆ. ಈ ಸ್ಕೂಲಲ್ಲಿ ಬರೀ ನರ್ಸರಿ ಇರುತ್ತೆ ಗೈಸ್. pre-KG, LKG ಆ್ಯಂಡ್ UKG ಅಷ್ಟೇ ಇರುತ್ತೆ. ಅದಕ್ಕೆ UKG ಲಾಸ್ಟ್ ಅಲ್ವಾ ಅಂತ ಗ್ರ್ಯಾಜುಯೇಷನ್ ಡೇ ಸೆಲೆಬ್ರೇಟ್ ಮಾಡ್ತಾರೆ. ಆ ಡ್ರೆಸ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ನೋಡೋಣ ನೆಕ್ಸ್ಟ್ ಇಯರ್ ನಮ್ಮ ಪಾಪಗೆ ಹಾಕಿ ಫೋಟೋ ವೀಡಿಯೋ ಮಾಡಿ ಸೇಮ್ ನೆಕ್ಸ್ಟ್ ಇಯರ್ ಆ್ಯನ್ಯುವಲ್ ಡೇ ವ್ಲಾಗ್ ಮಾಡ್ತೀನಿ, ಆವಾಗ ನೋಡಿ. ಅಂತೂ ಇಂತೂ ಪ್ರೋಗ್ರಾಮ್ ಮುಗೀತು. ನಮ್ಮ ಪಾಪು 2 ಪರ್ಫಾಮೆನ್ಸ್ ಮಾಡ್ತು, 2 ನನಗಿಷ್ಟ ಆಯಿತು. ಹಾಗೆ ಬರಬೇಕಾದ್ರೆ ಗ್ಲಾಸ್ ಇತ್ತು, ಸೊ ಮಿರರ್ ಥರ ಕಾಣಿಸ್ತಿದೆ ಅಂತ ಒಂದು ವೀಡಿಯೋ ಮಾಡ್ಕೊಂಡ್ರಿ. ಆಮೇಲೆ ನೋಡಿದ್ರೆ ಬ್ಯಾಗಲ್ಲಿ ಇವನಿಗೆ ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ ಗೈಸ್. ಸೊ ಇವತ್ತು ಆ್ಯನ್ಯುವಲ್ ಡೇ ಅಲ್ಲ, ಅದಕ್ಕೆ ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ. ಸೊ ನೋಡೋಣ ಏನೇನಿದೆ ಸ್ನ್ಯಾಕ್ಸಲ್ಲಿ ಅಂತ. ನನಗೂ ಇಷ್ಟ ಆದರೆ ನಾನು ತೊಗೊತೀನಿ. ಸ್ನ್ಯಾಕ್ಸ್ ಬಾಕ್ಸು ನಂಗೆ ಓಪನ್ ಮಾಡೋಕ್ಕೆ ಬಿಡಲಿಲ್ಲ. ನಾನೇ ಓಪನ್ ಮಾಡಬೇಕು ಅಂತ ಅವನೇ ಟ್ರೈ ಮಾಡ್ತಿದ್ದ, ಕೊನೆಗೂ ಆಗಲಿಲ್ಲ. ನಾನು ಹೆಲ್ಪ್ ತೊಗೊಂಡ, ನಾನು ಓಪನ್ ಮಾಡಿಕೊಟ್ಟೆ. ಏನೇನಿದೆ ಸ್ನ್ಯಾಕ್ಸ್ ಅಂತ ನೋಡೋಣ ಬನ್ನಿ. ಸ್ನ್ಯಾಕ್ಸ್ ಬಾಕ್ಸಲ್ಲಿ ಒಂದು ಪ್ಯಾನ್ ಕೇಕು, ಒಂದು ಚಿಕ್ಕಿ, ಒಂದು ಬಿಸ್ಕೆಟು, ಒಂದು ಜ್ಯೂಸು ಮತ್ತು ಟಿಶ್ಯೂಸ್ ಇಟ್ಟಿದ್ರು. ಸೊ ನನಗೂ ಎಲ್ಲ ಇಷ್ಟನೇ. ಸರಿ ಮಗು ತಿನ್ನಲಿ, ಟಯರ್ಡಾಗಿರ್ತಾನೆ ಪರ್ಫಾರ್ಮ್ ಮಾಡಿ ಅಂದ್ಬಿಟ್ಟು ಮಗುಗೆ ಕೊಟ್ಬಿಟ್ಟೆ. ನಾನೇ ತಿಂದ. ಲಾಸ್ಟಲ್ಲಿ ನ್ಯಾಷನಲ್ ಆ್ಯಂಥಮ್ ಇತ್ತು. ನ್ಯಾಷನಲ್ ಆ್ಯಂಥಮ್ ಎಲ್ಲ ಮುಗಿದ್ಮೇಲೆ ನಾವು ಹೊರಗಡೆ ಬಂದುಬಿಟ್ರಿ. ಈ ಪ್ರೋಗ್ರಾಮಲ್ಲಿ ನನಗೂ ಒಂದು ಪ್ಯಾರೆಂಟ್ ಫ್ರೆಂಡ್ ಆದರು. ಸೊ ಅವರು ವೆಯ್ಟ್ ಮಾಡಿ ನಾನು ಬರ್ತೀನಿ, ಜೊತೆಯಲ್ಲೇ ಹೋಗೋಣ, ಕರ್ಕೊಂಡು ಹೋಗ್ತೀನಿ ಅಂದರು. ಬೆಳಿಗ್ಗೆ ಬೇರೆ ಆಟೋದಲ್ಲಿ ಬಂದ್ರಲ್ಲ, ಸರಿ ಹೋಗೋಣ, ಫ್ರೆಂಡು, ಇವನಿಗೂ ಫ್ರೆಂಡ್ ಸಿಕ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡ್ತಿದ್ದೆ ಹೊರಗಡೆ. ವೆಯ್ಟ್ ಮಾಡೋಷ್ಟರಲ್ಲಿ ಈ ಟ್ರೀಸ್ ನೋಡಿ ಗೈಸ್ ಚೆನ್ನಾಗಿತ್ತು, ಅದಕ್ಕೆ ಸುಮ್ಮನೆ ವೀಡಿಯೋ ಮಾಡಿಕೊಂಡೆ. ನಮ್ಮ ಪಾಪು ಹೊರಗಡೆ ಎಲ್ಲ ಕ್ಯಾಂಪಸ್ ಎಲ್ಲ ಸುತ್ತಾಡ್ತಾ ಇದ್ದ, ಓಡಾಡ್ತಾ ಇದ್ದ. ಅವನಿಗೂ ಇಷ್ಟ ಆಯಿತು ಅಂದ್ಕೊತೀನಿ. 2 ಪರ್ಫಾರ್ಮೆನ್ಸ್ ಮಾಡಿಬಂದು ಎಷ್ಟು ಎನರ್ಜಿಯಿಂದ ಓಡಾಡ್ತಾ ಇದ್ದೇನೆ ನೋಡಿ ಗೈಸ್. ನಾವಾಗಿದ್ರೆ ಒಂದು ಪ್ರೋಗ್ರಾಮ್ಗೆ ಸುಸ್ತಾಗಿ ಬಿದ್ದೋಗ್ಬಿಡ್ತಾ ಇದ್ದೆ, ಟಯರ್ಡಾಗಿಬಿಡ್ತಾ ಇದ್ದೆ. ನನ್ನ ಮಗ ನೋಡಿ 2 ಪ್ರೋಗ್ರಾಮ್ ಮಾಡ್ಕೊಬಂದು ಇನ್ನೂ ಈ ಬಿಸಿಲಲ್ಲಿ ಅಲ್ಲಿ ಇಲ್ಲಿಗೆ ಅಂತ ಓಡಾಡ್ತಾ ಇದ್ದಾನೆ. ರಿಯಲಿ ತುಂಬ ಎನರ್ಜಿ ಇದೆ. ನನ್ನ ಫ್ರೆಂಡ್ ಅಂತ ಹೇಳಿದ್ನಲ್ಲ, ಅವರು ಬಂದರು. ಸೊ ನಾವು ಅಲ್ಲಿಂದ ಹೊರಟ್ವಿ. ಅವ್ರಿಗೂ 2 ಮಕ್ಕಳಿತ್ತು. ಸೊ 3 ಜನ ಎಳ್ನೀರು ಕುಡಿಯೋಕ್ಕೆ ನೋಡಿ ಹೆಂಗೆ ಕಿತ್ತಾಡ್ತಾರೋ, ಒಂದರಲ್ಲೇ ಕುಡಿಬೇಕು ಅಂತಂತ. ಸರಿ ಅಷ್ಟೇ ಗೈಸ್, ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡೋದು ಮರಿಬೇಡಿ. ಸಿ ಯು ನೆಕ್ಸ್ಟ್ ವ್ಲಾಗ್.